25 ವರ್ಷಗಳಿಂದ ಒಬ್ಬನೇ ಗಂಡನ ಜೊತೆಗೆ ಬದುಕ್ತಿರೋಳು ನಾನೊಬ್ಳೆ. ಸ್ನೇಹಿತೆಯರಿಗೆ ಟಾಂಗ್ ಕೊಟ್ರ ಮಾಳವಿಕಾ ಅವಿನಾಶ್. ನಟಿ ಮಾಳವಿಕಾ ಅವಿನಾಶ್ ಅವರ ಬಗ್ಗೆ ವಿಶೇಷವಾಗಿ ಹೇಳುವ ಅವಶ್ಯಕತೆಯೇ ಇಲ್ಲ. ಕೆಜಿಎಫ್ ಸಿನಿಮಾದ ಪಾತ್ರದ ಬಳಿಕ ಇವರಿಗೆ ಇದ್ದ ಜನಪ್ರಿಯತೆ ದುಪ್ಪಟ್ಟು ಆಗಿದೆ ಅಂದ್ರೂ ತಪ್ಪಾಗಲ್ಲ. ಮಾಳವಿಕಾ ಅವಿನಾಶ್ ಅವರು ಸಿನಿಮಾದ ಅಥವಾ ಧಾರಾವಾಹಿ ವಿಷಯಕ್ಕೆ ಮಾತ್ರವಲ್ಲ, ಅವರು ನೀಡುವ ಹೇಳಿಕೆಗಳಿಂದ ಸಹ ವಿವಾದಕ್ಕೆ ಗುರಿಯಾಗ್ತಲೇ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇವರ ಬಗ್ಗೆ ಚರ್ಚೆ ಆಗುತ್ತಲೇ ಇರುತ್ತೆ. ಅದೇ ರೀತಿ ಇತ್ತೀಚೆಗೆ ಇವರು ನೀಡಿರುವ ಹೇಳಿಕೆ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. 25 ವರ್ಷಗಳಿಂದ ಒಬ್ಬನೇ ಗಂಡನ ಜೊತೆಗೆ ಇರೋದು ನಾನೊಬ್ಳೆ ಅಂತ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ಮಾತು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ಫ್ರೆಂಡ್ಸ್ಗೆ ಟಾಂಗ್ ಕೊಟ್ಟು ಬಿಟ್ರ ಮಾಳವಿಕಾ ಅನ್ನುವಂತಹ ವಿಚಾರಕ್ಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹೌದು ಗೆಳೆಯರೆ, ಈ ಮದುವೆ ವಿಚ್ಛೇದನ ಈ ಎಲ್ಲಾ ವಿಚಾರಗಳನ್ನ ಮಾಳವಿಕಾ ಅವರು ಚರ್ಚೆ ಮಾಡಿರುವುದು ನಿಜ. ಇದು ಕಿರಿಕೀರ್ತಿ ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ನಡೆದ ಪಾಡ್ಕ್ಯಾಸ್ಟ್ ಸಂದರ್ಶನದಲ್ಲಿ ಹೇಳಿರುವ ಮಾತುಗಳು ಆಗಿದೆ. ಕಿರಿಕೀರ್ತಿ ಅವರು ಮಾಳವಿಕಾ ಅವಿನಾಶ್ ಅವರು ನಿರೂಪಣೆ ಮಾಡುತ್ತಿದ್ದ ಬದುಕು ಜಟಕ ಬಂಡಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಅಲ್ಲಿಗೆ ಬರುತ್ತಿದ್ದವರ ವರ್ತನೆ ಬಗ್ಗೆ ಕೇಳ್ತಾರೆ. ಆಗ ಮಾಳವಿಕಾ ಅವರು ಈ ತರ ಕಾರ್ಯಕ್ರಮ ಎಂದಾಗ ಒಬ್ಬರನ್ನು ಮಾತ್ರ ಕರೆಸಿ ಈ ರೀತಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಇಬ್ಬರು ಬರಬೇಕು, ಎದುರು ಬದ್ರು ಕೂತು ಮಾತನಾಡಿ ಚರ್ಚೆ ಆಗ್ಬೇಕು ಅಂತ ಹೇಳಿದ್ರಂತೆ. ಅದೇ ರೀತಿ ಕಾರ್ಯಕ್ರಮ ಸಹ ನಡೆಯುತ್ತಿತ್ತು ಎನ್ನಲಾಗಿದೆ. ಈ ಕಾರ್ಯಕ್ರಮ ಮುಗಿದು ಇಷ್ಟು ವರ್ಷ ಆಗಿದ್ರು ಈಗಲೂ ಮಾಳವಿಕಾ ಅವರಿಗೆ ಫೋನ್ ಬರುತ್ತಂತೆ. ದಿನಕ್ಕೆ 4 ಜನ ಆದ್ರೂ ಫೋನ್ ಮಾಡಿ ಈ ರೀತಿ ಸಮಸ್ಯೆ ಆಗಿದೆ, ನೀವೇ ಬಗೆಹರಿಸಿ ಕೊಡಬೇಕು ಅಂತ ಮಾಳವಿಕಾ ಅವರನ್ನ ಕೇಳಿಕೊಳ್ತಾರೆ ಅಂತ ಮಾಳವಿಕಾ ಅವರೇ ಹೇಳಿದ್ದಾರೆ. ಅದಕ್ಕೆ ಕಿರಿಕೀರ್ತಿ ಅವರು ಈಗಲೂ ಕೌನ್ಸಿಲಿಂಗ್ ಮಾಡ್ತೀರಾ ಮೇಡಮ್ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರಿಸಿರುವ ಮಾಳವಿಕಾ ಅವರು, ಈಗ ಜನಸಾಮಾನ್ಯರಿಗೆ ಮಾಡುತ್ತಿಲ್ಲ, ಅಷ್ಟು ಸಮಯ ಕೂಡ ಸಿಗ್ತಿಲ್ಲ, ಆದರೆ ಚಿತ್ರರಂಗದವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಕಲಾವಿದರು ಕೂಡ ಕೇಳ್ತಾರೆ, ಅವರು ಫೋನ್ ಮಾಡಿ ಬರ್ತೀವಿ ಅಂದಾಗ ಬೇಡ ಅಂತ ಹೇಳೋದಕ್ಕೂ ಆಗೋದಿಲ್ಲ ಅಲ್ವಾ, ಅವರನ್ನ ಆಗ ಬರೋದಕ್ಕೆ ಹೇಳ್ತೀನಿ, ನಾನು ಏನು ಮಾತಾಡೋದಿಲ್ಲ, ಕೂತಿರ್ತೀನಿ ಅಷ್ಟೇ, ಅವರು ಮಾತನಾಡಿ ಎರಡು ಕಡೆ ಏನಾಗಿದೆ ಅನ್ನೋದನ್ನ ಹೇಳ್ತಾರೆ. ಆ ವೇಳೆ ಕೆಲವರಿಗೆ ಪರಿಹಾರ ಸಿಗುತ್ತದೆ, ಇನ್ನು ಕೆಲವರಿಗೆ ಸಿಗೋದಿಲ್ಲ ಅಂದಿದ್ದಾರೆ. ಮುಂದುವರೆದು ವಿಚ್ಛೇದನದ ಬಗ್ಗೆ ಮಾತನಾಡಿ ಅವಸರದಲ್ಲಿ ನಿರ್ಧಾರ ತೆಗೆದುಕೊಳ್ಬಾರ್ದು, ಅದೇ ರೀತಿ ಬದುಕೋಕೆ ಸಾಧ್ಯವೇ ಇಲ್ಲ ಅನ್ನೋ ಹಾಗಿದ್ದಾಗ ಮಕ್ಕಳಿಗೋಸ್ಕರ ಅಂತ ಸಹಿಸಿಕೊಂಡು ಇರಬಾರ್ದು. ಕೋರ್ಟ್ ನಲ್ಲಿ ಹಿಂದೂ ಮದುವೆಗೆ ಒಳ್ಳೆಯ ಕಾನೂನು ಇದೆ, ಕೇಸ್ ಫೈಲ್ ಮಾಡಿದರೆ ಕೋರ್ಟ್ 6 ತಿಂಗಳ ಸಮಯ ಕೊಡುತ್ತೆ. ಈ ಕಾಲಾವಕಾಶದಲ್ಲಿ ಅವರ ಮನಸ್ಸು ಬದಲಾಗಿ ಮತ್ತೆ ಒಂದಾಗಲಿ ಎನ್ನುವುದು ಕೋರ್ಟ್ಗೆ ಇರುವ ಉದ್ದೇಶ ಆಗಿರುತ್ತೆ. ಈ ಸಮಯದಲ್ಲಿ ಹಲವರ ಮನಸ್ಸು ಬದಲಾಗಬಹುದು, ಇನ್ನು ಕೆಲವರಿಗೆ ಆಗದೆಯೂ ಇರಬಹುದು. ಡೈವರ್ಸ್ ಬೇಕೇ ಬೇಕು ಎಂದು ಅನ್ನಿಸಿದಾಗ ಇಬ್ಬರು ಒಬ್ಬೊಬ್ಬ ಲಾಯರ್ ಹತ್ತಿರ ಹೋಗದೆ ಒಬ್ಬ ಲಾಯರ್ ಬಳಿ ಹೋದರೆ ಸಾಕು. ಲಾಯರ್ಗಳು ಸಾವಿರಾರು ಕೇಸ್ಗಳನ್ನ ನೋಡಿರಬಹುದು, ಆದರೆ ನಿಮ್ಮ ಮದುವೆಯಲ್ಲಿ ಏನಾಗಿದೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ನೀವು ಇಬ್ಬರು ಒಬ್ಬರೇ ಲಾಯರ್ ಬಳಿ ಹೋದರೆ ಒಳ್ಳೆಯದು. ಆಗ ಆದಿ ರಂಪ ಬೀದಿ ರಂಪ ಆಗೋದು ತಪ್ಪುತ್ತೆ. ಒಬ್ಬರೇ ಲಾಯರ್ ಬಳಿ ಏನಾಗಿದೆ ಅನ್ನೋದನ್ನ ಯಾವುದೇ ಮುಚ್ಚುಮರೆ ಇಲ್ಲದೆ ತಿಳಿಸಿದ್ರೆ ಎಲ್ಲವೂ ಸುಲಲಿತವಾಗಿ ನಡೆದು ಹೋಗುತ್ತದೆ ಎಂದು ವಿಚ್ಛೇದನದ ಬಗ್ಗೆ ಹೇಳಿರುವ ಮಾಳವಿಕಾ ಅವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸಹ ಮಾತನಾಡಿದ್ದಾರೆ. ಈ ವೇಳೆ ನೀಡಿರುವ ಹೇಳಿಕೆಯೇ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿರೋದು. ಕಲಾವಿದೆಯರಲ್ಲಿ ಕೆಲವರು 2 ಮದುವೆ ಹಾಗೂ 3 ಮದುವೆ ಆದವರು ಕೂಡ ಇದ್ದಾರೆ. ಮಾಳವಿಕಾ ಅವರ ಮಾತುಗಳು ಅವರೆಲ್ಲರಿಗೂ ಟಾಂಗ್ ಕೊಟ್ಟಿದ್ದಾರೆ ಎನ್ನುವ ಮಾತು ಕೇಳಿ ಬರುತ್ತಿದೆ. ಇವರು ಈ ರೀತಿ ಹೇಳಿದ್ದಾದ್ರೂ ಯಾಕೆ, ಪೂರ್ತಿಯಾಗಿ ಹೇಳಿದ್ದೇನು ಅಂತ ನೋಡೋದಾದ್ರೆ, ಒಂದ್ ಮಾತು ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ, ನನ್ನ ಅಮ್ಮನ ಜೊತೆ ಆಗಾಗ ಹೇಳ್ತಾ ಇರ್ತೀನಿ, ನನ್ನ ಜನರೇಷನ್ ನಲ್ಲಿ 25 ವರ್ಷ ಒಬ್ಬನೇ ಗಂಡನ ಜೊತೆ ಬದುಕ್ತಿರೋಳು ನಾನೊಬ್ಬ ಅಮ್ಮ ಅಂತ. ಅದಕ್ಕೆ ಅವರು ಅದೇನು ದೊಡ್ಡ ಇದು ಅಂತ ಹೇಳ್ಕೋತೀಯ ಅಂತಾರೆ, ಆದರೆ ಅದೇ ಸತ್ಯ ಅಲ್ವಾ. ನನ್ನ ಕ್ಲಾಸ್ಮೇಟ್ಸ್ ಗಳಿಗೆ ಎಷ್ಟೋ ಜನರಿಗೆ ಆಗಿದೆ, ಚಿತ್ರರಂಗದಲ್ಲೂ ನನ್ನ ಸಮಕಾಲೀನವರು ಅಂತ ತಗೊಂಡ್ರೆ ಎಷ್ಟು ಜನ ಜೊತೆಗಿದ್ದಾರೆ ಹೇಳಿ ಅಂತ ಹೇಳಿಕೆ ನೀಡಿದ್ದಾರೆ ನಟಿ ಮಾಳವಿಕಾ ಅವಿನಾಶ್. ಈ ಮಾತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆ ಜೋರಾಗಿ ನಡೀತಿದೆ. ಮಾಳವಿಕಾ ಅವರು ಈ ರೀತಿ ಯಾಕೆ ಹೇಳ್ಬೇಕಿತ್ತು ಅಂತಿದ್ದಾರೆ ನೆಟ್ಟಿಗರು. ಇನ್ನು ಕೆಲವರು ಸರಿಯಾಗಿಯೇ ಹೇಳಿದ್ದಾರೆ ಅಂತಿದ್ದಾರೆ. ನಟಿ ಮಾಳವಿಕಾ ಅವಿನಾಶ್ ಅವರು ನೀಡಿರುವ ಈ ಹೇಳಿಕೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದು, ಸ್ಯಾಂಡಲ್ವುಡ್ ನಟಿಯರಾದ ಶ್ರುತಿ, ಮಾಳವಿಕಾ, ಸುಧಾರಾಣಿ, ತಾರಾ ಇವರೆಲ್ಲರೂ ಸಹ ಜೊತೆಯಾಗಿ ಇರ್ತಾರೆ, ಎಲ್ಲಾ ಕಡೆ ಜೊತೆಯಾಗಿ ಕಾಣಿಸಿಕೊಳ್ತಾರೆ. ಆಗಿರುವಾಗ ತಮ್ಮನ್ನು ತಾವು ಹೊಗಳಿಕೊಳ್ಳೋದು ಬರದಲ್ಲಿ ಇನ್ನೊಬ್ಬರ ವೈಯಕ್ತಿಕ ಜೀವನದ ಬಗ್ಗೆ ಈ ರೀತಿ ಹೇಳೋದು ಎಷ್ಟು ಸರಿ ಅಂತಿದ್ದಾರೆ ನೆಟ್ಟಿಗರು. ಇದೊಂದು ಸಣ್ಣ ವಿಚಾರವೇ ಆಗಿರಬಹುದು, ಸೆಲೆಬ್ರಿಟಿಗಳು ಒಂದೊಂದು ಮಾತನಾಡುವಾಗಲೂ ಬಹಳ ಹುಷಾರಾಗಿ ಇರಬೇಕು. ಇನ್ನು ಮುಂದೆ ಆದರೂ ಮಾತನಾಡುವಾಗ ಎಲ್ಲರೂ ಹುಷಾರಾಗಿ ಇದ್ರೆ ಒಳ್ಳೆಯದು.